ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪೂಸ್ ಕುಕಿಂಗ್ ಚಾನಲ್. ನೋಡಿ, ಇವತ್ತು ನಾನು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿಯಿಂದ ಒಂದು ಸೂಪರ್ ಆಗಿರುವಂತ ರೆಸಿಪಿನ ಮಾಡೋಣ. ತುಂಬಾನೇ ಹೆಲ್ದಿ ಆಗಿರುವಂತ ರೆಸಿಪಿ ಮಾಡೋಣ. ಮಕ್ಕಳಿಗೂ ಕೂಡ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಹೆಲ್ದಿ ಆಗಿರುತ್ತೆ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಅಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಮೀಡಿಯಂ ಅವಲಕ್ಕಿ ಕೂಡ ತಗೋಬಹುದು. ಪೇಪರ್ ಅವಲಕ್ಕಿಯಿಂದ ಇದನ್ನ ಮಾಡೋಕ್ಕಾಗಲ್ಲ. 1 ಕಪ್ ಅಷ್ಟು ಗಟ್ಟಿ ಅವಲಕ್ಕಿ. ಇವಾಗ ಇಲ್ಲಿ ನೀರು ಹಾಕಿ ಚೆನ್ನಾಗಿ 3 ಸತಿ ಕ್ಲೀನಾಗಿ ತೊಳ್ಕೊಂಬರೋಣ. ಕ್ಲೀನಾಗಿ ತೊಳ್ಕೊಂಬರ್ಬೇಕು ಅವಲಕ್ಕಿನ. ಇವಾಗ ಇಲ್ಲಿ ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿ 5 ನಿಮಿಷ ಇದನ್ನ ನೆನೆಸ್ಕೊಂಡ್ ಬರೋಣ. ಇವಾಗ ಇಲ್ಲಿ ಪ್ಲೇಟ್ ಮುಚ್ಚಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇವಾಗ ಇಲ್ಲಿ ನೆನೆಸಿರುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇದು ಖಾರ ಕಡಿಮೆ ಇರುತ್ತೆ. ನೀವು ಖಾರ ಬೇಕಂದ್ರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು. 1 ಇಂಚಷ್ಟು ಶುಂಠಿ ಹಾಕೊಳ್ಳೋಣ. ಸಿಪ್ಪೆ ಸುಲಿದಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇಲ್ಲಿ ನೆನೆಸಿರುವಂತಹ ಹುಣಸೆ ಹಣ್ಣು ನೀರ್ ಸಮೇತ ಹಾಕೊಳ್ಳೋಣ. ಇದನ್ನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇಲ್ಲಿ ಇದನ್ನ ನೈಸಾಗಿ ರುಬ್ಕೊಂಬರೋಣ. ನೀವು ನೀರು ನೋಡಿ ಹಾಕೊಳ್ಳಿ. ನೋಡಿ, ಇಲ್ಲಿ ಸಣ್ಣದಾಗಿ ಪೇಸ್ಟ್ ತರ ರುಬ್ಕೊಂಡ್ ಬಂದಿದ್ದೀನಿ. ಇಷ್ಟಿದ್ರೆ ಸಾಕು. ಇವಾಗ ಇಲ್ಲಿ ಈ ಚಟ್ನಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಪ್ಯಾನ್ ಇಟ್ಕೊಳ್ಳೋಣ. ಇವಾಗ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು. ಇವಾಗ ಇಲ್ಲಿ ರುಬ್ಬಿರುವಂತ ಪೇಸ್ಟ್ ನ ಹಾಕೊಳ್ಳೋಣ. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಸ್ವಲ್ಪ ನೀರು ಬೇಕಂದ್ರೆ ಹಾಕೋಬಹುದು ಇದಕ್ಕೆ. ಈ ಚಟ್ನಿ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ. ನನ್ಗೆ ಇಲ್ಲಿ ಜಾಸ್ತಿ ಗಟ್ಟಿ ಅನಿಸ್ತು, ಸ್ವಲ್ಪ ನೀರು ಹಾಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿ. ನೀವು ಬೇಕಂದ್ರೆ ಗಟ್ಟಿಯಾಗಿ ಬೇಕಂದ್ರೆ ನೀರು ಆಡ್ ಮಾಡ್ಕೋಬಾರ್ದು. ಈ ಚಟ್ನಿ ತಿನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ನೀವು ಇದನ್ನ 2 ದಿನವರೆಗೂ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ 1 ಕುದಿ ಕುದ್ರೆ ಸಾಕು, ತುಂಬಾ ಹೊತ್ತು ಕುದಿಸಬಾರ್ದು ಇದನ್ನ. ಇವಾಗ ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಇಲ್ಲಿ ನಮ್ಮ ಚಟ್ನಿ ರೆಡಿ ಆಗಿದೆ. ಇವಾಗ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಅವಲಕ್ಕಿ ನೆಂದಿದೆ. ಮಿಕ್ಸಿ ಜಾರ್ಗೆ ಅವಲಕ್ಕಿನ ಹಾಕೊಳ್ಳೋಣ. ನೆಂದಿರುವಂತ ಅವಲಕ್ಕಿನ ಹಾಕೊಳ್ಳೋಣ. 1 ಕಪ್ ಅಷ್ಟು ಚಿರೋಟಿ ರವೆ. ನೀವು ಇಲ್ಲಿ ಮೀಡಿಯಂ ರವೆ ಆದ್ರೂ ತಗೋಬಹುದು, ಚಿರೋಟಿ ರವೆ ಆದ್ರೂ ತಗೋಬಹುದು. ಬನ್ಸಿ ರವೆ ತಗೊಳಕ್ಕಾಗಲ್ಲ. 1 ಕಪ್ ಅಷ್ಟು ಹುಳಿ ಮೊಸರು. ಇಲ್ಲಿ ಮೊಸರು ಹುಳಿಯಾಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇಲ್ಲಿ ಸ್ವಲ್ಪ ನೀರು ಹಾಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ ತರ ರುಬ್ಕೊಂಬರೋಣ. ದೋಸೆ ಹಿಟ್ಟಿನ ತರ ಸ್ಮೂತ್ ಆಗಿ ರುಬ್ಕೊಂಬರ್ಬೇಕು. ಇವಾಗ ಇಲ್ಲಿ ಸ್ಮೂತ್ ಆಗಿ ಪೇಸ್ಟ್ ತರ ರುಬ್ಕೊಂಡ್ ಬಂದಿದ್ದೀನಿ. ದೋಸೆ ಹಿಟ್ಟಿನ ಬ್ಯಾಟರ್ ತರ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ಇಲ್ಲಿ ದೋಸೆ ಬ್ಯಾಟರ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಕರೆಕ್ಟ್ ಆಗಿ ಬಂದಿದೆ ಕನ್ಸಿಸ್ಟೆನ್ಸಿ. ಇಷ್ಟಿದ್ರೆ ಸಾಕು. ತುಂಬಾ ತೆಳುವನ್ನು ಮಾಡ್ಕೋಬಾರ್ದು, ತುಂಬಾ ಗಟ್ಟಿಯಾಗಿ ಮಾಡ್ಕೋಬಾರ್ದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೋತಾ ಇದ್ದೀನಿ. ನಾವಿಲ್ಲಿ ಇದೇ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾಪ್ಸಿಕಮ್, ವೆಜಿಟೇಬಲ್ಸ್ ಹಾಕೋದ್ರಿಂದ ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ. ಮಕ್ಕಳು ಏನಾದ್ರು ವೆಜಿಟೇಬಲ್ ತಿನ್ನಲ್ಲ ಅಂದ್ರೆ ಈ ತರ ದೋಸೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ವೆಜಿಟೇಬಲ್ಸ್ ಇದೆ ಅಂತ ಗೊತ್ತೇನೆ ಆಗಲ್ಲ. ನೀವಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾರೆಟ್ ಕೂಡ ಹಾಕೊಂಡೆ. ಮತ್ತೆ ತುರಿದಿರುವಂತಹ ಜಿಂಜರ್,
ನಾನಿಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು. ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಅರ್ಧ ಟೊಮೆಟೊ. ಇವಾಗ ಇಲ್ಲಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಡಿಗೆ ಸೋಡಾ, ನೀವಿಲ್ಲಿ ಅಡಿಗೆ ಸೋಡಾ ಬದಲಾಗಿ ಈನೋ ಕೂಡ ಹಾಕೋಬಹುದು. ಅರ್ಧ ಸ್ಪೂನು ಸಕ್ಕರೆ. ಇಲ್ಲಿ ಸಕ್ಕರೆ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊರಿಯಂಡರ್. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನ ನಾವು ನೆನೆಸ್ಬೇಕಂತೇನಿಲ್ಲ, ಒಂದ್ 5 ನಿಮಿಷ ನೆನೆಸಿದ್ರೆ ಸಾಕು. ಆಲ್ರೆಡಿ ಅವಲಕ್ಕಿ ಎಲ್ಲ ನೆಂದಿದೆ ಅಲ್ಲ, 5 ನಿಮಿಷ ನೆಂದ್ರೆ ಸಾಕು ಇದು. ನೀವು ಇಲ್ಲಿ ಈನೋ ಹಾಕಿದ್ರೆ ಆಗಿಂದಾಗೆ ಹಾಕೋಬಹುದು. ನಾನಿಲ್ಲಿ ಸೋಡಾ ಪುಡಿ ಹಾಕೋದ್ರಿಂದ ಒಂದ್ 5 ನಿಮಿಷ ಇದನ್ನ ಹಿಟ್ಟನ್ನ ನೆನೆಸೋಣ. ನೋಡಿ ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಇದು. 5 ನಿಮಿಷ ಆಗಿದೆ, ಅಲ್ಲಿ ಹಿಟ್ಟು ಕೂಡ ನೆಂದಿದೆ. ನಾನಿಲ್ಲಿ ಹಂಚ್ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ತವಾ ಚೆನ್ನಾಗಿ ಕಾದಿದೆ, ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಇವಾಗ ದೋಸೆನ ಹಾಕೊಳ್ಳೋಣ. ನೀವು ಈ ದೋಸೆನ ಸ್ವಲ್ಪ ದಪ್ಪಗಾಗಿ ಹಾಕೋಬೇಕು, ತುಂಬಾ ತೆಳುವಾಗಿ ಹಾಕೋಬಾರ್ದು. ಇದು ನೋಡಕ್ಕೆ ಸೇಮ್ ಸೆಟ್ ದೋಸೆ ತರಾನೇ ಇರುತ್ತೆ. ಇವಾಗ ಇಲ್ಲಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ನೀವು ಎಣ್ಣೆ ಬದಲಾಗಿ ತುಪ್ಪ, ಬಟ್ರು ಏನ್ ಬೇಕಾದ್ರೂ ಹಾಕೋಬಹುದು. ಇದ್ರ ಮೇಲ್ಗಡೆ ಮುಚ್ಚಬೇಕಂತ ಏನಿಲ್ಲ, ಹಾಗೆ ಓಪನ್ ಆಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ. ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ, ಇದನ್ನ ಟರ್ನ್ ಮಾಡಿ ಹಾಕೋತೇನೆ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ನಾರ್ಮಲ್ ದೋಸೆ ಗಿಂತ ಇನ್ನೂ ಚೆನ್ನಾಗಿ ಬಂದಿದೆ ಕಲರ್. ಇವಾಗ ಇಲ್ಲಿ ಇನ್ನೊಂದ್ ಸೈಡು ಚೆನ್ನಾಗಿ ಬೆಂದಿದೆ, ಇದನ್ನ ಇನ್ನೊಂದ್ಸತಿ ಟರ್ನ್ ಮಾಡಿ ಹಾಕೊಳ್ಳೋಣ. ಸಾಕು, ಇಷ್ಟಿದ್ರೆ ಸಾಕು. ಇವಾಗ ಇದನ್ನ ತೆಗೆದು ಬಿಡೋಣ ಒಂದು ಪ್ಲೇಟಿಗೆ. ಇಲ್ಲಿ ನೀವು ವೆಜಿಟೇಬಲ್ನ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ನೋಡ್ತಾ ಇರಬಹುದು, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಮಾಡೋದು ಕೂಡ ತುಂಬಾ ಸುಲಭ, ಟೇಸ್ಟ್ ಕೂಡ ಅಕ್ಕಿ ದೋಸೆಗಿಂತ ಟೇಸ್ಟಿಯಾಗಿರುತ್ತೆ. ಇನ್ನು ಈ ದೋಸೆನ ದಪ್ಪದಾಗಿ ಹಾಕಿದರೆ ನೀವು ಸಾಫ್ಟಾಗಿ ಸೆಟ್ ದೋಸೆ ಥರನೇ ಬರುತ್ತೆ. ಇವಾಗ ನಾವು ಮಾಡಿರುವಂತಹ ಕೆಂಪು ಚಟ್ನಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಮಾಡಿ ನೋಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.